ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಸೆಲೆಬ್ರೇಷನ್ ಹೆಂಗೆ ನಡೀತಾ ಇದೆ ಅಂತೇಳಿ. ಒಂದು ಕಡೆ ದೊಡ್ಡವರು, ಮತ್ತೊಂದು ಕಡೆ ಚಿಕ್ಕ ಚಿಕ್ಕ ಮಕ್ಕಳು. ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್. ಯಾಕಂತಂದರೆ ಕ್ರಿಕೆಟ್ ಅಂತಂದರೆ ಅದು ಕೇವಲ ಒಂದು ಆಟ ಅಷ್ಟೇ ಅಲ್ಲ, ಅದೊಂದು ರೀತಿ ಒಡನಾಟ ಇದೆ. ಅದರ ಜೊತೆಗೆ ಎಮೋಷ್ನಲಿ ಪ್ರತಿಯೊಬ್ಬರು ಕೂಡ ಅಟ್ಯಾಚ್ ಆಗ್ತಾರೆ. ಆಮೇಲೆ ನೋಡಿ, ಈ ಟೀಮ್ ಇಂಡಿಯಾದಲ್ಲಿರುವಂತಹ ಪ್ರತಿಯೊಬ್ಬ ಪ್ಲೇಯರ್ಗಳು ಕೂಡ ನಮ್ಮವರೇ ಅಂತೇಳಿ. ಆಮೇಲೆ ಯಾವುದೇ ಮ್ಯಾಚ್ಗಳಿರಲಿ, ಪ್ರತಿ ಮ್ಯಾಚಲ್ಲೂ ಭಾರತ ಗೆಲ್ಲೇಬೇಕು ಅಂತೇಳಿ ಅಫ್ಕೋರ್ಸ್ ಎಲ್ಲರೂ ಕೂಡ ಆಸೆ ಪಡ್ತೀವಿ. ಆಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ಆಮೇಲೆ ಬಟ್ ಸೆಮಿಫೈನಲಲ್ಲಿ ಆದಂಥ ಮ್ಯಾಚ್ ಅಂದರೆ ಈ ನ್ಯೂಜಿಲೆಂಡ್ನ ಹಿಂದೆ ನಾವು ಕಳೆದ ಮ್ಯಾಚ್ಗಳನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಬಟ್ ಇಲ್ಲ, ಈ ಬಾರಿ ಒಂದು ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಏನಿದ್ದಾರೆ ಅವ್ರ ಮೇಲೆ ಒಂದಷ್ಟು ನಿರೀಕ್ಷೆ ಇತ್ತು. ಅಟ್ಲೀಸ್ಟ್ ಇವತ್ತು ಫೈನಲ್ ಮ್ಯಾಚಲ್ಲಾದರೂ ಅವ್ರ ಕಡೆಯಿಂದ ಏನಾದರೂ ರನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ. ಬಟ್ ಆದರೆ ಅವರು 0 ಸುತ್ತು ಹೋದರು. ಬಾಗಲಕೋಟೆಯಿಂದ ಮಲ್ಲಪ್ಪ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಮಲ್ಲಪ್ಪ ಅವರೇ. ಹಾಂ ನಮಸ್ತೆ ಸರ್. ಭಾರತ ಟೀಮ್ ಇವತ್ತು ಗೆದ್ದಿದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಸರ್ ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಬಟ್ ಮಲ್ಲಪ್ಪ ಹೆರೂರ್ ಅವರು ಈಗ ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತಾಡಿ ಮಲ್ಲಪ್ಪ ಅವರೇ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹಾ ಸರ್, ಇವತ್ತು ಆಕ್ಚುಲಿ ಅವರು 255 ರನ್ ಹೊಡೆದ್ರಲ್ಲ. ಲಾಸ್ಟಿಕ್ ಅವರು ಕಮ್ಮಿ ಅಂದ್ರೆ ಒಂದು 270 ತನ ಹೊಡಿಬೇಕಾಗಿತ್ತು ಸರ್ ಅವರು. ಬಟ್ ಏನೋ ಒಂದು ಇದಾಗಿ ನಮ್ಗೆ ಇವತ್ತು ಇಂಡಿಯಾ ಗೆದ್ದಿದ್ದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಸರ್. ನಿಮ್ಮ ಫೇವರೆಟ್ ಪ್ಲೇಯರ್ ಯಾರು? ನಮ್ಮ ಫೇವ್ರೇಟ್ ಸರ್ ಎಲ್ಲ ನಮ್ಮ ಇಂಡಿಯಾ ಒಟ್ಟು ನಮ್ಮ ಪ್ಲೇಯರ್ಸ್ ಎಲ್ಲಾರು ಒಂದೇ. ಮೊದ್ಲಿನ ನಮ್ಮ ಹೀರೋ ಎಲ್ಲ ಇದ್ರಿ. ಈಗ ಈ ಶಿವಮ್ ದುಬೈ ಇರ್ಲಿ ಮತ್ತೆ ಈ ಸದ್ಯ ಕ್ಯಾಪ್ಟನ್ ಅವ್ರು ನಮಗ್ ಬಹಳ ಫೇವ್ರೇಟ್ ಅದಾರ ಸರ್. ಬಟ್ ಇದು ಏನದ ಎಲ್ಲ ಉಷ್ಟು ಕೂಡ ಒಂದು ಟೀಮ್ ಇಂಡಿಯಾಕ್ ಒಂದು ಹೆಲ್ಪ್ ಮಾಡ್ದಂಗೆ ನೋಡ್ತಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರನ್ನೆಲ್ಲ ಮಿಸ್. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರನ್ನ ಇದನ್ನ ಮಾಡಕ್ ಆಗಲ್ಲ ಸರ್. ಆದ್ರೂ ನಮ್ಗೆ ಮೆನಿ ಥ್ಯಾಂಕ್ಸ್ ಸರ್ ಉಷ್ಟುಗೆ. ಓಕೆ, ಥ್ಯಾಂಕ್ ಯು ಮಲ್ಲಪ್ಪ ಅವರೇ, ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. Kohli. Not played, no? No, for this match. So that's what we are so proud of our entire Indian team. Very proud. Hip hip hooray! Hooray! दुश्मन के छक्के छुड़ा दे हम इंडिया वाले. Ishan Kishan. Yeah. Abhishek Sharma. We want to say we love India. Go India! Let's go India. Let's go. ಇಂಡಿಯಾ ಸಂಜೆ ಮಕ್ಕಳು ಬೇಸ್ತಾರಲ್ಲಿ ನನಗೆ ಮಕ್ಕಳು ಖುಷಿ ಆಗ್ಯಾವ್ರಿ. ಮಕ್ಕಳು ಚಂದಿದ್ರಿ, ಇಂಟ್ರೆಸ್ಟೆಡ್ ಮಕ್ಕಳು ಬಂದವ್ರಿ. ಅದ್ಭುತವಾದ ಒಂದು ಕ್ಷಣಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. 3ನೇ ಬಾರಿ ನಮ್ಮ ಭಾರತ ವಿಶ್ವಕಪ್ಪನ್ನು 2020 ಕಪ್ಪನ್ನು ತಮ್ಮದಾಗಿಸಿಕೊಂಡು ನಮಗೆಲ್ಲರಿಗೂ ಒಂದು ಉತ್ಸಾಹ ತುಂಬಿದೆ. ನಾವು ಹೇಳೋದು ಒಂದೇ, ಬೋಲೋ ಭಾರತ್ ಮಾತಾ ಕಿ ಒಂದೇ, ಇಂಡಿಯಾ 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 ಇಂಡಿಯಾ. ಅದ್ಭುತವಾದ ಒಂದು ಕ್ಷಣ.
ಒಂದು ನ್ಯೂಜಿಲೆಂಡ್ ವಿರುದ್ಧ ಈ ಒಂದು ಪಂದ್ಯ ಗೆದ್ದಿರುವಂತಹ ಎಲ್ಲ ನಮ್ಮ ಭಾರತೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಈ ಒಂದು ನ್ಯೂಜಿಲೆಂಡ್ ವಿರುದ್ಧ ಏನು ನಮ್ದು ಯಶಸ್ವಿ ಬುಮ್ರಾ ಅವರು 4 ವಿಕೆಟ್ಗಳ ಜಯವನ್ನು ಬೇರೆ ಮೂಲಕ ಈ ಒಂದು ಪಂದ್ಯಕ್ಕೆ ಹಾಗೂ ಸತತವಾಗಿ 3 ಬಾರಿ 2020 ವಿಶ್ವಕಪ್ ಅನ್ನು ಸತತವಾಗಿ ಗೆದ್ದಿರುವಂತಹ ಶಿವಮೊಗ್ಗದಿಂದ ಲೋಕೇಶ್ ಅವ್ರು ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಹೇಗಿದ್ದೀರಿ? ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಿ? ಸರ್ ತುಂಬಾ ಚೆನ್ನಾಗಿ ಆಡಿದ್ರು ಸರ್. ಇವತ್ತು ಬೂಮ್ರಾ 4 ವಿಕೆಟ್ ತೆಗ್ದಿತ್ತು, ಭಾರಿ ಖುಷಿ ಆಯ್ತು ಸರ್. ಆಮೇಲೆ ತುಂಬಾ ಟೀಮ್ ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಬೇಡಿ. ಟೀಮ್ 3 ಸತಿ ಗೆದ್ದಿತ್ತು, ಭಾರಿ ಖುಷಿ ಆಯ್ತು ಸರ್ ನಮ್ಗಂತೂ. ಓಕೆ. ಶಿವಮೊಗ್ಗದಲ್ಲಿ ನಿಮ್ ಭಾರಿ ಫೇವರೇಟ್ ಪ್ಲೇಯರ್ ಯಾರು? ಸರ್ ಫೇವರೇಟ್ ಪ್ಲೇಯರ್ ಸಂಜು ಸ್ಯಾಮ್ಸಂಗ್ ಸರ್. ಅವರೇ ಹೈಯೆಸ್ಟ್ ಇವತ್ತು ರನ್ ಹೊಡೆದಿದ್ದು. ಹೌದು ಸರ್, ಹೌದು ಹೌದು. ಅಭಿಷೇಕ್ ಅವರು ಈ ಸಲ ಚೆನ್ನಾಗಿ ಆಡಿದ್ರು. 2-3 ಮ್ಯಾಚ್ ಆಡಿರ್ಲಿಲ್ಲ. ನಮ್ ಕ್ಯಾಪ್ಟನ್ ಆಡ್ತಾರೆ ಅಂತ ಅನ್ಕೊಂಡಿದ್ರಾ ನೀವು? ಇವತ್ತು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಾ? ಇಟ್ಕೊಂಡಿರ್ಲಿಲ್ಲ ಸರ್, ಆಡಿತ್ತು. ಇವತ್ತು ಭಾರಿ ಖುಷಿ ಆಯ್ತು ಸರ್ ನಮ್ಗೆ. ಮತ್ತೆ ಇವ್ರದ್ದು ಬೂಮ್ರಾ ಅವ್ರದ್ದು ಭಾರಿ ಚೆನ್ನಾಗಿ ಆಡಿದ್ರು ಸರ್. ಬೂಮ್ರಾ ಅವ್ರದ್ದು ಶಿವಮೊಗ್ಗದಲ್ಲಿ ಭಾರಿ ಸೆಲೆಬ್ರೇಷನ್ ಭಾರಿ ಜೋರ್ ಮಾಡ್ತಾ ಇದ್ದಾರೆ. ಹೆಂಗ್ ನಡೀತಾ ಇದೆ? ಫುಲ್ ಜೋರ್ ಡಾಮ್ ಡೂಮ್ ಡಮಾರ? ಭಾರಿ ಪಟಾಕಿ ಎಲ್ಲ ತಂದು ಫುಲ್ ಅಬ್ರ ಮಾಡ್ತಿದ್ದಾರೆ ಸರ್. ಫುಲ್ ಅವಳಿ ಮಾಡ್ತಾ ಇದಾರೆ, ಪಟಾಕಿ ಎಲ್ಲ ತಂದು ಏರಿಯಾದಲ್ಲಿ ಭಾರಿ ಜೋರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸರ್. ಸೆಲೆಬ್ರೇಟ್ ಮಾಡಿ ಲೋಕೇಶ್. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಓಕೆ ಸರ್, ಓಕೆ.